ಸೋಷಿಯಲ್ ಮೀಡಿಯಾ ಇದು ಒಳ್ಳೇದು ಕೆಟ್ಟದ್ದು ಅಂತ ತುಂಬಾ ಡಿಸ್ಕಷನ್ ನಡೀತಾ ಇದೆ. ಆದ್ರೆ ಇದರಲ್ಲಿ ಕೆಲವೊಂದು ಒಳ್ಳೇದು ಇದೆ, ಹಾಗೇನೆ ಕೆಲವೊಂದು ಕೆಟ್ಟ ಅಭಿಪ್ರಾಯಗಳು ಕೂಡ ಇದೆ. ಅದು ನಾವು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ನಾನಿವತ್ತು ಇದ್ರ ಬಗ್ಗೆ ಒಪಿನಿಯನ್ ಕೊಡೋಕೆ ಈ ವಿಡಿಯೋವನ್ನು ಮಾಡ್ತಾ ಇಲ್ಲ. ಅದನ್ನ ನಿಮ್ಮ ಅಭಿಪ್ರಾಯಕ್ಕೆ ನಾನು ಅದನ್ನ ಬಿಟ್ಬಿಡ್ತೀನಿ. ಇವತ್ತಿನ ಒಂದು ಸ್ಟೋರಿ ಒಂದು ಚಿಕ್ಕ ಒಂದು ವಿಡಿಯೋದೊಂದಿಗೆ ಸ್ಟಾರ್ಟ್ ಆಗುತ್ತೆ. ನೀವು ಈ ಸ್ಕ್ರೀನ್ ಅನ್ನ ನೋಡ್ತಾ ಇರ್ಬೋದು, ಹಾಗೇನೆ ನಿಮ್ಗೆ ಆಶ್ಚರ್ಯನೂ ಕೂಡ ಆಗ್ತಾ ಇರ್ಬೋದು. ಇದು ಯಾವುದೇ ರೀತಿಯಾದಂತ ಒಂದು ಕಾಮಿಡಿ ಶೋ ಅಲ್ಲ, ಹಾಗೇನೆ ಫ್ಯಾಷನ್ ಶೋ ಕೂಡ ಅಲ್ಲ. ಕೆಲವೊಬ್ರು ಕಾರ್ಡ್ಬೋರ್ಡ್ ಅನ್ನು ಹಾಕೊಂಡಿದ್ದಾರೆ, ಇನ್ನು ಕೆಲವೊಬ್ರು ಬಟ್ಟೆಯನ್ನೇ ಕಾರ್ಡ್ಬೋರ್ಡ್ ತರ ಧರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ಇವನೊಬ್ಬ ಜಾಲಿಯನ್ನೇ ಅಂದ್ರೆ ಕಬ್ಬಿಣದ ಒಂದು ಜಾಲಿಯನ್ನೇ ಹಾಕೊಂಡು ಹೋಗ್ತಾ ಇದ್ದಾನೆ. ಇವರೆಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಇವರನ್ನ ಯಾರು ಕೂಡ ಮುಟ್ಬಾರ್ದು, ಹಾಗೇನೆ ಸ್ವತಃ ಇವರು ಕೂಡ ಯಾರನ್ನು ಮುಟ್ಬಾರ್ದು ಅಂತ. ಇವರೆಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಇವರೆಲ್ಲ ಕೇರಳದವರು. ಹಾಗೇನೆ ಇವರು ಒಂದು ಡಿಫ್ರೆಂಟ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಒಂದು ಟ್ರಾಜಿಡಿ ಸ್ಟೋರಿನೂ ಇದೆ. ನಾನು ಈ ಸ್ಟೋರಿಯನ್ನು ಹೇಳ್ತಾ ಒಂದು 26 ಸೆಕೆಂಡ್ ಇರುವಂತಹ ಒಂದು ವಿಡಿಯೋವನ್ನು ತೋರಿಸ್ತೀನಿ. ನಾನು ಹೇಳಿದ ಸ್ಟೋರಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ. ನೀವೇ ಒಂದು ಅಭಿಪ್ರಾಯಕ್ಕೆ ಬರ್ಬೋದು. ಈ ಸ್ಟೋರಿ ಸ್ಟಾರ್ಟ್ ಆಗೋದು ಕೇರಳದ ಕೋಜಿಕೋಡ್ ಎನ್ನುವಂತ ಒಂದು ಪ್ಲೇಸ್ ಅಲ್ಲಿ. ಇಲ್ಲಿ ದೀಪಕ್ ವಾಸ ಮಾಡ್ತಾ ಇರ್ತಾನೆ. ವಯಸ್ಸು ಸುಮಾರು 42 ವರ್ಷ. ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ, ಇವರಿಗೆ ಒಬ್ಬನೇ ಮಗ ದೀಪಕ್, ಹಾಗೆ ದೀಪಕ್ನ ಪತ್ನಿ ಹಾಗೂ ಮಗು ವಾಸ ಮಾಡ್ತಾ ಇರ್ತಾರೆ. ದೀಪಕ್ ಒಂದು ಟೆಕ್ಸ್ಟೈಲ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಜನವರಿ 16ಕ್ಕೆ ಯಾವುದೋ ಒಂದು ಆಫೀಸ್ ಕೆಲಸದ ಮೇಲೆ ಅವನು ಹೊರಗಡೆ ಹೋಗಿರ್ತಾನೆ. ಹಾಗೇನೆ ಕೆಲಸ ಮುಗಿಸ್ಕೊಂಡು ಕಾಜುಗೋಡ್ ಬಸ್ಸಿಗೆ ಮನೆಗೆ ಬರ್ತಾ ಇರ್ತಾನೆ. ಬಸ್ಸಲ್ಲಿ ಹತ್ತಿರ್ತಾನೆ. ಬಸ್ ತುಂಬಾ ರಶ್ ಇರುತ್ತೆ, ಜನ ತುಂಬಿ ತುಳುಕ್ತಾ ಇರುತ್ತೆ. ಬಸ್ಸಲ್ಲಿ ಸಾಕಷ್ಟು ಜನ ನಿಂತ್ಕೊಂಡವರು, ಕುತ್ಕೊಂಡವರು ಎಲ್ಲರೂ ಪ್ರಯಾಣ ಮಾಡ್ತಾ ಇರ್ತಾರೆ. ದೀಪಕ್ ಕೂಡ ಈ ಬಸ್ಸಲ್ಲಿ ಇರ್ತಾನೆ. ಹಾಗೆ ಬಸ್ ಹೋಗ್ತಾ ಇತ್ತು. ರೋಡ್ ತುಂಬಾ ಹೊಂಡ ದಿಂಡೆಗಳಿದ್ವು. ಹೊಂಡ ದಿಂಡೆ ಇರುವಾಗ ಬಸ್ ಅಲುಗಾಡ್ತಾ ಇತ್ತು. ಹಾಗೇನೆ ಬಸ್ಸಲ್ಲಿರುವಂತಹ ಜನರು ಕೂಡ ಅಲುಗಾಡ್ತಾ ಇದ್ರು. ಇಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ದೀಪಕ್ ಒಂದ್ ಸೈಡ್ ಅಲ್ಲಿ ನಿಂತ್ಕೊಂಡಿದ್ದ. ಅವನ ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಇತ್ತು. ಇಲ್ಲಿಂದ ಒಂದು 26 ಸೆಕೆಂಡ್ ಇರುವಂತಹ ಒಂದು ವಿಡಿಯೋ ಸ್ಟಾರ್ಟ್ ಆಗುತ್ತೆ. ವಿಡಿಯೋದ ಮುಂದೆ ದಪ್ಪವಾದ ಮೀಸೆ ಹಾಗೂ ಒಂದು ಕನ್ನಡಕ ಹಾಕೊಂಡಿರುವಂತಹ ಬಿಳಿ ಶರ್ಟ್ ಧರಿಸಿಕೊಂಡಿರುವಂತಹ ಒಂದು ವ್ಯಕ್ತಿ ನಿಂತ್ಕೊಂಡಿರ್ತಾನೆ. ಅವನೇ ದೀಪಕ್. ದೀಪಕ್ನ ಹಿಂದೆ ಒಂದು ಹಿಜಾಬ್ ಹಾಕಿರುವಂತಹ ಒಂದು ಮಹಿಳೆ ನಿಂತಿರ್ತಾಳೆ. ಹಾಗೆ ಆ ಒಂದು ಮಹಿಳೆಯ ಹಿಂದೆ ಇನ್ನೊಬ್ಳು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ದೀಪಕ್ನಿಗೆ ಇದು ಯಾವುದು ಗೊತ್ತಿರಲ್ಲ. ಅವನು ಮುಂದ್ಗಡೆ ನೋಡ್ತಾನೆ, ಹಾಗೆ ಎಡಗಡೆ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಬಸ್ಸು ಚಲಿಸ್ತಾ ಇರುತ್ತೆ. ಅವನ ಪಕ್ಕದಲ್ಲಿ ಯಾರು ನಿಂತಿದ್ದಾರೆ ಅಂತ ಅವನಿಗೆ ಗೊತ್ತಿರಲ್ಲ. ಆ ಹಿಜಾಬ್ ಹಾಕಿರುವ ಮಹಿಳೆ ಕೈಯನ್ನ ಕಿಟಕಿಯ ಕಡೆ ಚಾಚ್ಕೊಂಡಿರ್ತಾಳೆ. ಹಾಗೆ ಅವಾಗ ಕ್ಯಾಮರಾವನ್ನ ನೋಡ್ತಾ ಇರ್ತಾಳೆ. ಅಂದ್ರೆ ಅವಳು ಬಸ್ಸಲ್ಲಿ ರೀಲ್ಸ್ ಮಾಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಾದ ನಂತರ ವಿಡಿಯೋದ ಫ್ರೇಮ್ ಚೇಂಜ್ ಆಗುತ್ತೆ. ದೀಪಕ್ಗೆ ದೂರವಾಗಿದ್ದಂತಹ ಮಹಿಳೆ ದೀಪಕ್ಗೆ ಹತ್ರ ಆಗ್ತಾಳೆ. ಮೊಬೈಲ್ ಈಗ ಅವಳ ಎಡಗೈಯಿಂದ ಅವಳ ಬಲಗೈಗೆ ಬಂದಿರುತ್ತೆ. ಆ ಮಹಿಳೆಯ ಬಲಗೈ ಖಾಲಿ ಇದೆ. ಬಸ್ ಅಲುಗಾಡ್ತಾ ಇದೆ. ಅಲುಗಾಡುವಂತ ಸಂದರ್ಭದಲ್ಲಿ ಅವನ ಕೈ ಆ ಮಹಿಳೆ ಕೈಗೆ ತಾಗುತ್ತೆ. ದೀಪಕ್ ಒಂದ್ಸತಿ ಆ ಮಹಿಳೆಯನ್ನ ನೋಡಿ ಹಾಗೆ ಮುಂದಕ್ಕೆ ಹೋಗ್ತಾನೆ. ಬಸ್ ಅಲುಗಾಡ್ತಾ ಇರುತ್ತೆ. ಹಾಗೆ ಅಲುಗಾಡ್ತಾ ಇರ್ಬೇಕಾದ್ರೆ ಮಹಿಳೆಯ ಭಾಗಕ್ಕೆ ದೀಪಕನ ಕೈ ತಾಗುತ್ತೆ. ಬಟ್ ಇಂಟೆನ್ಷನಲಿ ಅಲ್ಲ. ಹಾಗೆ ಒಂದ್ಸತಿ ಆ ಮಹಿಳೆ ಹಿಂದೆ ಸರಿದು ಕ್ಯಾಮ್ರಾ ಕಡೆ ನೋಡ್ತಾಳೆ. ಇಲ್ಲಿಗೆ ಆ ವಿಡಿಯೋ ಎಂಡ್ ಆಗುತ್ತೆ. ಆದ್ರೆ ಆ ಹಿಜಾಬ್ ಹಾಕಿರುವಂತಹ ಮಹಿಳೆಯ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಹಿಂಜರಿಕೆ ಆಗಲಿ, ಕೋಪ ಆಗಲಿ ಅಥವಾ ತಾತ್ಸಾರ ಆಗಲಿ ಯಾವುದೇ ಭಾವನೆಗಳು ಅವಳ ಮುಖದಲ್ಲಿ ಕಂಡು ಬರೋದಿಲ್ಲ. ಅವಳು ಸಂಪೂರ್ಣವಾಗಿ ಮೊಬೈಲ್ ಕ್ಯಾಮರಾವನ್ನೇ ನೋಡ್ತಾ ಇರ್ತಾಳೆ. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ಸೂಕ್ಷ್ಮ ಬುದ್ಧಿ ಇರುತ್ತೆ. ಯಾವುದು ಗುಡ್ ಟಚ್, ಯಾವುದು ಬ್ಯಾಡ್ ಟಚ್ ಅಂತ ಅವರಿಗೆ ತಕ್ಷಣ ಅರಿವಾಗುತ್ತೆ. ಅವರು ತಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ. ಆದ್ರೆ ಈ ವಿಡಿಯೋದಲ್ಲಿ ಆ ತರಹದ ಯಾವುದೇ ಒಂದು ಘಟನೆಗಳು ನಡೆದಿರೋದು ಕಂಡು ಬರೋದಿಲ್ಲ. ಆ ವಿಡಿಯೋ ಎಂಡ್ ಮಾಡೋ ಟೈಮಿಗೆ ಒಂದ್ಸತಿ ಆ ಒಂದು ದೀಪಕ್ನ ಮುಖವನ್ನ ನೋಡ್ತಾಳೆ. ಹಾಗೆ ವಿಡಿಯೋ ಎಂಡ್ ಆಗುತ್ತೆ. ಇದಾದ ನಂತರ ದೀಪಕ್ ಹಾಗೂ ಹಿಜಾಬ್ ಹಾಕಿರುವಂತಹ ಮಹಿಳೆ ಇಬ್ರು ಬಸ್ಸಿಂದ ಇಳಿದು ಮನೆಗೆ ಹೋಗ್ತಾರೆ. ಇಲ್ಲಿಗೆ ಒಂದು ಸೈಡ್ ನ ಸ್ಟೋರಿ ಕಂಪ್ಲೀಟ್ ಆಗುತ್ತೆ. ಮರುದಿನ ಅಂದ್ರೆ ಜನವರಿ 17 ಅವನ 42ನೇ ಬರ್ತ್ಡೇ ಇರುತ್ತೆ. ಅವನು ಖುಷಿಯಿಂದಲೇ ತಂದೆ ತಾಯಿ, ಮಕ್ಕಳು, ಪತ್ನಿ ಜೊತೆ ಬರ್ತ್ಡೇಯನ್ನ ಆಚರಣೆ ಮಾಡ್ಕೊಳ್ತಾ ಇರ್ತಾನೆ. ಇದೇ ಸಂದರ್ಭದಲ್ಲಿ ಆ ಹಿಜಾಬ್ ಹಾಕಿರುವಂತಹ ಮಹಿಳೆ ಈ ವಿಡಿಯೋವನ್ನ ತನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾಳೆ. ಆ ವಿಡಿಯೋದಲ್ಲಿ ಏನೂ ತಪ್ಪು ಮಾಡದಿರುವಂತಹ ದೀಪಕ್ನನ್ನ ಕೆಟ್ಟದಾಗಿ ತೋರಿಸಿರ್ತಾರೆ. ಆ ವಿಡಿಯೋ ಎಷ್ಟು ವೈರಲ್ ಆಗುತ್ತೆ ಅಂದ್ರೆ ಒಂದೇ ದಿನದಲ್ಲಿ 20 ಲಕ್ಷ ಜನ ವೀಕ್ಷಣೆ ಮಾಡಿರ್ತಾರೆ. ಅನೇಕ ಕಾಮೆಂಟ್ಗಳು ಬಂದಿರುತ್ತೆ. ಆದ್ರೆ ಹೆಚ್ಚಿನ ಕಾಮೆಂಟ್ಗಳು ದೀಪಕ್ನ ಪರವಾಗಿಯೇ ಬಂದಿರುತ್ತೆ. ಇತ್ತ ದೀಪಕ್ಗೆ ಯಾರೋ ಆ ಒಂದು ವಿಡಿಯೋವನ್ನ ಕಳಿಸ್ತಾರೆ. ಆ ವಿಡಿಯೋ ನೋಡಿದ ಮೇಲೆ ಅವನು ತುಂಬಾ ಕುಗ್ಗಿ ಹೋಗ್ತಾನೆ, ತುಂಬಾ ಹತಾಶೆಗೊಳಗಾಗ್ತಾನೆ. ಹಾಗೇನೆ ಅವನು ಗೋಳಾಡಕ್ ಸ್ಟಾರ್ಟ್ ಮಾಡ್ತಾನೆ, ನನ್ನ ಮರ್ಯಾದೆ ಹೋಯ್ತು ಅಂತ. ಹಾಗೆ ಅವರ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಸಮಾಧಾನ ಮಾಡ್ತಾರೆ. ನಿಂದೇನು ತಪ್ಪಿಲ್ಲ ಬಿಡು ಅಂತ ಅವನಿಗೆ ಸ್ವಲ್ಪ ಅವನ ಒಂದು ಆತ್ಮಸ್ಥೈರ್ಯವನ್ನ ಹೆಚ್ಚಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಬರ್ತಡೇ ಮುಗಿದ್ಮೇಲೆ ರಾತ್ರಿ ಅವನು ಪತ್ನಿ ಜೊತೆ ಮಲಗದೆ ಬೇರೆ ರೂಮ್ ಅಲ್ಲಿ ಹೋಗಿ ಮಲಗ್ತಾನೆ. ಮತ್ತಿನ ಎಲ್ಲ ಹೇಳ್ತಾರೆ, ಆದ್ರೆ ದೀಪಕ್ ಮಾತ್ರ ಎದ್ದಿರಲ್ಲ. ಸ್ವಲ್ಪ ಹೊತ್ತು ನೋಡಿ ಡೋರ್ ನಾಕ್ ಮಾಡ್ತಾರೆ. ಆದ್ರೆ
ಆ ಕಡೆಯಿಂದ ಏನು ರೆಸ್ಪಾನ್ಸ್ ಇರಲ್ಲ. ಹಾಗೆ ಆತಂಕಕ್ಕೊಳಗಾಗಿ ಅವರು ಡೋರ್ ಅನ್ನ ಒಡೆದು ಒಳಗಡೆ ಹೋಗಿ ನೋಡ್ತಾರೆ. ಆದ್ರೆ ಅಷ್ಟರಲ್ಲಿ ದೀಪಕ್ ಸೂಸೈಡ್ ಮಾಡ್ಕೊಂಡಿರ್ತಾನೆ. ಆ ಹಿಜಾಬ್ ಹಾಕಿರುವ ಮಹಿಳೆಯ 26 ಸೆಕೆಂಡ್ನ ವಿಡಿಯೋದಿಂದ ಏನೂ ತಪ್ಪೇ ಮಾಡದಿರುವಂತಹ ದೀಪಕ್ನ ಪ್ರಾಣ ಹೋಗಿರುತ್ತೆ. ಈ ಸುದ್ದಿ ಪಬ್ಲಿಕ್ ಆದ ನಂತರ 7 ಜನ ಆಕ್ರೋಶಕ್ಕೊಳಗಾಗ್ತಾರೆ. ಕಾರ್ಡ್ಬೋರ್ಡ್, ಜಾಲಿ ಪಂಜರ ಈ ತರದ ವಸ್ತುಗಳನ್ನ ಹಾಕೊಂಡು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಸ್ ನಲ್ಲಿ ರೀಲ್ಸ್ ಮಾಡಿದ ಆ ಹಿಜಾಬ್ ಹಾಕಿರುವ ಮಹಿಳೆಯನ್ನ ಆತ್ಮಹತ್ಯೆಗೆ ಪ್ರೇರೇಪಣೆಯ ಒಂದು ಆರೋಪದ ಮೇಲೆ ಅರೆಸ್ಟ್ ಮಾಡ್ತಾರೆ. ಬಸ್ ನಲ್ಲಿ ರೀಲ್ಸ್ ಮಾಡಿ ಆ ದೀಪಕ್ನ ಪ್ರಾಣ ಹೋಗುವ ಹಾಗೆ ಮಾಡಿದಂತಹ ಆ ಹಿಜಾಬ್ ಹಾಕಿರುವ ಮಹಿಳೆಯ ಹೆಸರು ಶಿಮ್ಜಿತಾ ಮುಸ್ತಾಫಾ. ಇವಳು ತಾನು ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರ್ತಾಳೆ. ಇಲ್ಲಿ ಹಿಜಾಬ್ ಹಾಕಿರುವ ಮಹಿಳೆಯ ರೀಲ್ಸ್ ನ ಹುಚ್ಚಿಂದ ಏನೂ ತಪ್ಪು ಮಾಡದಿರುವಂತಹ ಒಂದು ದೀಪಕ್ನ ಪ್ರಾಣ ಹೋಗಿರುತ್ತೆ. ಆ ವಯಸ್ಸಾದ ತಂದೆ ತಾಯಿಗಳ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಮನೆಯ ಒಂದು ಆಧಾರ ಸ್ತಂಭವಾಗಿರುವಂತಹ ಮಗನನ್ನೇ ಅವರು ಕಳ್ಕೊಂಡಿದ್ದಾರೆ. ಅವರಿಗೆ ಯಾವುದೇ ದಿಕ್ಕೆ ತೋಚದಂತಾಗಿರುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಇದಾಗಿತ್ತು ಇವತ್ತಿನ ಸ್ಟೋರಿ. ಈ ಸ್ಟೋರಿ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ഓനെങ്ങനെ ഒരു സാഹചര്യത്തിൽ കണ്ടു പറഞ്ഞപ്പോ ഭയങ്കര മുത്തിനറിഞ്ഞൂടെ നമുക്ക് നിൽക്കാൻ കഴിയില്ല. നിന്റെ മുത്തില്ലാതെ ജീവിക്കാൻ കഴിയില്ല നമുക്ക് അറിഞ്ഞൂടെ. അമ്മന് കുട്ടി അയ്യോ എന്റെ കുട്ടി